ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಮ್ಮ ಎಲ್ಲಾ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ. 5 ಅಭ್ಯರ್ಥಿಗಳು ಪರಿಷತ್ಗೆ ಆರಿಸಿ ಬರ್ತಾರೆ. ನಮ್ಮ ಪಕ್ಷದ ಎಲ್ಲಾ ಶಾಸಕರಲ್ಲಿ ಒಗ್ಗಟ್ಟಿದೆ. ನಮ್ಮ ಶಾಸಕರಿಂದ ಕ್ರಾಸ್ ವೋಟಿಂಗ್ ಪ್ರಶ್ನೆನೇ ಇಲ್ಲ. ಸುಲಲಿತವಾಗಿ ಅಧಿಕಾರ ಹಸ್ತಾಂತರ ಮಾಡಿದ ಪಕ್ಷ ನಮ್ಮದು. ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೇಳಿಕೆ ಇದು. ನಮ್ಮ ಪಕ್ಷದಲ್ಲಿ ಒಗ್ಗಟ್ಟು ಇದೆ ಅನ್ನೋದಕ್ಕೆ ಆ ಘಟನೆಯೇ ಸಾಕ್ಷಿ. ವಿಧಾನಸೌಧದಲ್ಲಿ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಎಲ್ಲಾ ಅಭ್ಯರ್ಥಿಗಳು ಕೂಡ ಗೆದ್ದು ಬರ್ತಾರೆ, ಪರಿಷತ್ಗೆ ಆಯ್ಕೆ ಆಗ್ತಾರೆ, ನಮ್ಮಲ್ಲಿ ಒಗ್ಗಟ್ಟಿದೆ, ಹಾಗಾಗಿ ರಿಸಲ್ಟ್ ಕೂಡ ನಮ್ಮ ಪರವಾಗಿನೇ ಬರುತ್ತೆ, ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ ಅಂತ ವಿಧಾನಸೌಧದಲ್ಲಿ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಪಕ್ಷದ ಎಲ್ಲಾ ಶಾಸಕರಲ್ಲೂ ಕೂಡ ಒಗ್ಗಟ್ಟಿದೆ, ಹಾಗಾಗಿನೇ ಅವರು 5 ಅಭ್ಯರ್ಥಿಗಳನ್ನ ಹಾಕಿರೋದು. ಆ 5 ಅಭ್ಯರ್ಥಿಗಳು ಕೂಡ ಗೆದ್ದು ಬಂದೇ ಬರ್ತಾರೆ, ಪರಿಷತ್ಗೆ ಪ್ರವೇಶವನ್ನ ಪಡ್ಕೊಳ್ತಾರೆ ಅಂತ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆ ಕೊಟ್ಟಿರೋದು. ಕಾಂಗ್ರೆಸ್ಗೆ ಅಷ್ಟು ಒಗ್ಗಟ್ಟಿನ ಬಗ್ಗೆ ಭರವಸೆ ಇದೆ. ಬಟ್ ಇಲ್ಲಿ ಸಾಕಷ್ಟು ಗೊಂದಲ ಅಥವಾ ಅಡ್ಡ ಮತದಾನದ ಆತಂಕ ಇದ್ದಿದ್ದು ಜೆಡಿಎಸ್ ಹಾಗೂ ಬಿಜೆಪಿಯಿಂದ ಉಚ್ಚಾಟಿತ ಆಗಿರುವಂತ ಶಾಸಕರ ಬಗ್ಗೆ. ಅದೇ ರೀತಿನೇ ಇಲ್ಲಿ ಬೆಳವಣಿಗೆಗಳನ್ನು ಕೂಡ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಿ. ಬಟ್ ಕಾಂಗ್ರೆಸ್ನವರು ಬಿಜೆಪಿ ಅವರಿಗೆ ಜೆಡಿಎಸ್ ಅವರಿಗೆ ಮತದಾನ ಮಾಡಿದಂತ ಉದಾಹರಣೆ ಈಗಿಲ್ಲ. ಹಾಗಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಭರವಸೆ ಮಾತುಗಳನ್ನು ಆಡಿದ್ದಾರೆ. ರಿಸಲ್ಟ್ ತಮ್ಮ ಎದುರುಗಡೆ ಬರುತ್ತೆ. 5 ಸೀಟು, ಅದರಲ್ಲೂ ಸ್ಪೆಷಲಿ 5ನೇ ಸೀಟ್ ಹತ್ರ ಖಂಡಿತವಾಗ್ಲೂ ಆರಿಸಿ ಬರುತ್ತೆ. ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ಗೆ ಹೋಗ್ತಾ ಇರುವಂತ 5 ಸದಸ್ಯರು ಕೂಡ ಆರಿಸಿ ಬರ್ತಾರೆ, ಗೆದ್ದು ಬರ್ತಾರೆ. ಬಿಜೆಪಿ ಉಚ್ಚಾಟಿತ ಶಾಸಕರು ಹೇಳ್ತಿದ್ದಾರೆ ಆತ್ಮಸಾಕ್ಷಿಯಲ್ಲಿ ಮತ ಹಾಕ್ತೀವಿ ಅಂತ. ಅದೇ ರೀತಿ ಜೆಡಿಎಸ್ ಮತ್ತೆ ಬಿಜೆಪಿಯಲ್ಲಿ ಇನ್ ಕೆಲವರು ಯಾರಾದ್ರೂ ಇದಾರ ಮೇಡಮ್ ಮತ ಹಾಕಂತವ್ರು? ಅದನ್ನ ನಮ್ಗೆ ಹೇಗೆ ಗೊತ್ತಾಗುತ್ತೆ. ಬಟ್ ನಾವ್ ಇಷ್ಟೇ ಹೇಳ್ಬೋದು, ನಮ್ಮ ಅಭ್ಯರ್ಥಿಗಳು 5 ಜನ ಇವತ್ತು ಗೆದ್ದು ಬರ್ತಾರೆ ಅಂತ ಹೇಳ್ಬೋದು. ನಮ್ಗೆ ಕಾನ್ಫಿಡೆನ್ಸ್. ನೋಡಿ, ಕಾಂಗ್ರೆಸ್ ಪಕ್ಷ ಬಹಳಷ್ಟು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ರೆ ಇನ್ನು ಮುಂದೆ ಕೂಡ ಪ್ರದರ್ಶನ ಮಾಡುತ್ತೆ. ತಾವೇ ನೋಡಿದ್ರಿ ಮೊನ್ನೆ ನಡೆದಂತ ಆ ಒಂದು ಏನು ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಯಾವ ರೀತಿ ಎಷ್ಟು ಸ್ಮೂತ್ ಟ್ರಾನ್ಸಾಕ್ಷನ್ ಅಂತ ಹೇಳ್ಬೋದು. ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿನೇ ಒಂದು ಒಳ್ಳೆ ಒಂದು ಬೆಳವಣಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸೆಟ್ ಮಾಡಿದ್ದಾರೆ. ಸೊ ಇದ್ರ ಅರ್ಥನೇ ಕಾಂಗ್ರೆಸ್ ಪಕ್ಷದಲ್ಲಿರುವಂತ ನಾವೆಲ್ಲರೂ ಕೂಡ ಒಗ್ಗಟ್ಟಿಂದ ಇದೀವಿ ಅಂತ ಇದ್ರ ಅರ್ಥ. ಇವತ್ತು ಸಾಯಂಕಾಲ ರಿಸಲ್ಟ್